ದೇವರು ನಮಸ್ಕಾರ. ಇವತ್ತು ನಾನು ಬಂದುಬಿಟ್ಟು ನಿಮ್ಗೊಂದು ಇವತ್ತು ಇಂಥ ಸೀಕ್ರೆಟ್ ಪ್ಲೇಸಿಗೆ ಕರ್ಕೊಂಡು ಹೊಂಟಿನಪ್ಪ ಅಂದ್ರೆ ಈ ಜಾಗ ಬಂದುಬಿಟ್ಟು ನಮ್ಮ ಯಾದಗಿರಿಯಲ್ಲಿರುವ ಒಂದು ಸೀಕ್ರೆಟ್ ಪ್ಲೇಸು. ಆ ಸೀಕ್ರೆಟ್ ಪ್ಲೇಸ್ ಯಾವುದಂತ ನೋಡ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಬೆಲ್ ಐಕನ್ ಇರುತ್ತೆ ಅದಕ್ಕೂ ಒಂದು ಸರ್ತಿ ಟಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅಂತ ಇರುತ್ತೆ, ಅದು ಒತ್ತಿ. ಈಗ ನಾನು ನೆಕ್ಸ್ಟ್ ನಿಮ್ಗೆ ಆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣವಾ ಕಮಾನ್. ದೇವರು ಹೆಂಗೆ ಕಾಣಿಸ್ತಿದ್ದೀನಿ ಅಂತೇಳಿ ಬರ್ರಿ ಹೋಗೋಣ. ಈಗ ಸ್ವಲ್ಪ ಗಾಡಿ ಗಲೀಜಾಗಿತ್ತು, ಅದಕ್ಕೆ ಗಾಡಿ ಕ್ಲೀನ್ ಮಾಡ್ಕೊತೀನಿ. ಗಾಡಿ ಅಂತೂ ಕ್ಲೀನ್ ಮಾಡೋದು ಮುಗೀತು. ಈಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಯಾಕಂದರೆ ಮತ್ತೆ ಯಾರಾದರೂ ಪೊಲೀಸರು ಈ ವಿಡಿಯೋ ನೋಡಿದರೆ ಮತ್ತೆ ಅಲ್ಲಿ ವಿತೌಟ್ ಹೆಲ್ಮೆಟ್ ಅಂತೇಳಿ ಫೈನ್ ಹಾಕಿದ್ರೆ ಅಂದರೆ ಏನು ಮಾಡೋದು? ಅದಕ್ಕೆ ಅದೆಲ್ಲ ಸುಮ್ಮನೆ ಯಾಕಂತ ಹೆಲ್ಮೆಟ್ ಹಾಕ್ಕೋತಾ ಇದ್ದೀನಿ. ಹೋಗೋಣವಾ? ಓಕೆ, ಇಲ್ಲೇ ರೀ ನೀವು, ನಾನು ಒಬ್ಬನೇ ಹೋಗ್ತೀನಿ. ಬಾಯ್. ಹಲೋ, ಬಾಯ್. ಶಾರ್ಟ್ ಕಟ್ ಹೊಡಿತೀವಿ ನಾವು ಯಾವಾಗಲೂ ಗಾಡಿ. ಯಾಕಂದ್ರೆ ಈಗ ಗಾಡೀಲಿ ಪೆಟ್ರೋಲ್ ಇಲ್ಲ, ಅದ್ರ ಸಲಕನ ನಾವು ಶಾರ್ಟ್ ಕಟ್ ಹೋಗ್ಬೇಕು ಗಾಡಿ ತಗೊಂಡು. ದಾರಿ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇದೇ ನೋಡ್ರಿಪ್ಪ ನಮ್ಮ ಸೀಕ್ರೆಟ್ ಪ್ಲೇಸ್, ಹಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ. ಗೇಟ್ ಕ್ಲೋಸ್ ಆಗೈತಿ, ದಾರಿ ಐತೆ ತಗೋರಲ್ಲಿ. ದೇವರು ಅಂತೂ ಇಂತೂ ಫೈನಲಿ ಬಂದೇ ಬಿಟ್ಟೆ. ಈಗ ಒಳಗೆ ಜಾಗ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ, ಬರ್ರಿ. ಇವಾಗ ಒಳಗಡೆ ಜಾಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ, ಈಗ ಇಲ್ಲಿಂದ ಹೋಗ್ಬೇಕು. ನೀವು ಯಾವಾಗಾದರೂ ಟೈಮ್ ಸಿಕ್ಕಾಗ ಬರ್ರಿ, ಬಂದು ನೋಡ್ಕೊಂಡು ಹೋಗಿ. ನಿಮಗೆ ಯಾರು ಬೇಡ ಅನ್ನಂಗಿಲ್ಲ. ನೀವು ಇಲ್ಲೇ ಇರಲಿ, ಸ್ವಲ್ಪ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದ್ರಾಯ್ತು. ಇದೊಂದು ಸ್ವಲ್ಪ ತೋರಿಸ್ತೀನಿ ಬರ್ರಿ. ಜಾಗ ನೋಡ್ತಿರ್ಬೋದು, ಸ್ವಲ್ಪ ಕಸ ಇದೆ ಅಷ್ಟೇ. ಇದ್ರ ಬಿಟ್ಟರೆ ಜಾಗ ಮಾತ್ರ ಹೆಕ್ ನಂಬರ್. ಡಸ್ಟ್ಬಿನ್ ಕೂಡ ಇದೆ.
ಗಿಡಗಳು ಕೂಡ ಚೆನ್ನಾಗಿಯೇ ಇದ್ದಾವೆ. ನೀವು ಬಂದು ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇದು ನಮ್ಮ ನಮ್ಮ ನಿಮ್ಮ ಊರು ಯಾದಗಿರಿ, ಗಿರಿನಾಡು, ಗಿರಿಗಳ ನಾಡು, ಹಸಿರು ಪ್ರದೇಶ, ಮತ್ತು ಶುದ್ಧ ಗಾಳಿ ಸಿಗುವ ಜಾಗ ಅಂದರೆ ಇದು ನಮ್ಮ ಯಾದಗಿರಿ. ಯಾಕಂತ ನಿಮಗೆ ಗೊತ್ತು. ಇಲ್ಲಿ ಅಷ್ಟೇ ಅಲ್ಲ, ಇನ್ನು ಮುಂದೆ ಇಲ್ಲಿ ಒಳಗಡೆ ಐತಿ. ಇನ್ನು ಬರ್ರಿ ಹೋಗೋಣ ಒಳಗೆ. ಅಲ್ಲಿತ್ತಲ್ಲ ಅದೇ ಥರ ಕೂಡ ಇಲ್ಲೂ ಒಂದಿದೆ. ಯಾರಾದರೂ ಬಂದು ಇದು ಪಾರ್ಕಿಗೆ ಬಂದವ್ರು ಇರ್ತಾರಲ್ಲ, ವಿಶ್ರಾಂತಿ ಮಾಡಲಿ ಅಂತ, ಇಲ್ಲೂ ಸೇಮ್ ಅದೇ ಅದೇ ಥರ ಸ್ವಲ್ಪ ಬಾಟಲ್ಗಳು ಬಿದ್ದು ಇಲ್ಲೇ ಬಿದ್ದಿಲ್ಲ. ಪಕ್ಕದಲ್ಲಿನೇ ಡಸ್ಟ್ಬಿನ್ ಇದ್ದರು. ಅದನ್ನು ನನಗನ್ಸೋ ಮಟ್ಟಿಗೆ ಅದನ್ನು ಯಾರು ಯೂಸ್ ಮಾಡೋಕ್ಕಂಗಿಲ್ಲ ಅಂತ ನನಗೆ ಗೊತ್ತು. ಬನ್ನಿ. ದೇವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿಯಪ್ಪ. ಭಾಳ ಜನ ಏನು ಮಾಡ್ತಿದ್ದೀರ ಅಂದರೆ ನೋಡ್ತೀರಿ ಹಂಗೆ ಹೋಗ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಈ ಪಾರ್ಕ್ ಮಾತ್ರ ಅಷ್ಟಕ್ಕಷ್ಟೇ, ಅಂದರೆ ಜಾಗ ಕುಂತು ಮಾತಾಡೋಕೆ ಚೆನ್ನಾಗೈತಿ. ಆದರೆ ಇದು ಎಲ್ಲ ಮುರಿದೋಗಿಬಿಟ್ಟಾವ. ಎಲ್ಲ ಮಕ್ಕಳು ಆಡೋ ಜಾಗ ಇದು. ಜಾಗ ಹೆಂಗಿದೆ? ಯಾರಾದರೂ ಈ ಜಾಗ ನೋಡಿದ್ರೆ ಕಮೆಂಟ್ ಹಾಕಿ. ಮತ್ತು ಈ ಜಾಗ ಯಾರು ನೋಡ್ಬೇಕಂತ ಅನ್ಕೊಂಡಿದ್ರಿ ಅಂದರೆ ಯಾದಗಿರಿಯಿಂದ ಒಂದು 2 ಅಥವಾ 3 ಕಿಲೋಮೀಟ್ರ್ ಹೊಸಳ್ಳಿ ಕ್ರಾಸ್ ಗೊತ್ತಾ? ಹೊಸಳ್ಳಿ ಕ್ರಾಸಿಂದ 3 ಕಿಲೋಮೀಟ್ರ್ ಆಗುತ್ತೆ ನೋಡಿ. 3 ಕಿಲೋಮೀಟ್ರ್ ಆಗ್ಬೋದು, ಸ್ವಲ್ಪ ಜಾಸ್ತಿ ಅಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಇದು ಒಂದೇ ಆಡಿದ್ರೆ ಹೆಂಗೆ? ಅದು ಒಂದ್ರ ಮ್ಯಾಗ ಕುಂತ್ರೆ ಇವುಗಳ್ನು ಕೂಡ ಬೇಜಾರು ಮಾಡ್ಕೊತವೆ. ಅದ್ರ ಮೇಲೆ ಕೊಡೋದು ಬೇಡ. ಸ್ವಲ್ಪಾಗ ನನ್ನ ಜೊತೆ ಯಾರಾದರೂ ಬಂದಿದ್ರಂದರೆ, ಫ್ರೆಂಡ್ಸ್ ಬಂದಿದ್ರಂದರೆ ಇದ್ರ ಮೇಲೆ ಕೂಡಿಸಿ ತೋರಿಸ್ತಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಸ್ವಲ್ಪ ಎಲ್ಲ ಮುರಿದೋಗ್ಬಿಟ್ಟವ. ಇದು ಏನಕ್ಕೆ ಟ್ರೈ ಮಾಡೋಣವಾ? ಯಾರಾದರೂ ವಿಡಿಯೋ ನೋಡ್ತಿದ್ರೆ ಬೈಬೇಡಿ, ಮತ್ತೆ ಚುಕ್ಕಾಳು ಮಾಡಿದಂಗೆ ಮಾಡ್ತಾನಿವ ಅಂತ. ಇದು ಏರಕ್ಕೆ ಟ್ರೈ ಮಾಡ್ತೀನಿ. ಏರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಂತೂ ಇಂತೂ ಡೈಲಾಗ್ ಕೇಳಿ ಸಾಕಾಗ್ಯದ ಅಂತ ನಿಮ್ಗೆ ಆ ಡೈಲಾಗ್ ಬಿಟ್ಬಿಡ್ತೀನಿ. ಜಾಗ ಏರಿನಿ, ಈಗ ಕೆಳಗೆ ಇಳಿತೀನಿ. ಇದೊಂದು ಇದು ಅದಕ್ಕಿಂತ ಚಿಕ್ಕದು ಇದು. ಬರೀ ಏರಮ್. ಇದನ್ನು ಏರಿದೆ. ಬೈಬೇಡಿ ಮತ್ತೆ, ಇದೆಲ್ಲ ಚಿಕ್ಕ ಮಕ್ಕಳು ಆಡೋದಂತ. ಇದೊಂದು ಐತೆ, ಇದ್ರ ನಾನು ಕೊಡ್ತೀನಿ.
ಹೂವ ಮುರಿದೋಗಿದೆ ಮತ್ತೆ ಕಿರಿಕಿರಿ ಬಿದ್ದಿನಪ್ಪ. ಒಂದು ಬೋಲ್ಟ್ ಆಗ್ಯದ. ಬೋಲ್ಟ್ ಮತ್ತೆ ಹಾಕ್ಲಿ ಯಾರಾದರೂ, ನಮಗೆ ಹಾಕೋಕ್ಕಾಗಲ್ಲ. ಇದೇನು ಇದು ಯಾವ ಥರ ಐತೆ ನೋಡ್ಗೆ, ಈ ಥರ ತಿರುಗ್ತಿತ್ತೆಲ್ಲ ಮುರಿದೋಗ್ಬಿಟ್ಟಾವ. ಇಲ್ಲೊಂದು ಐತಿ ಬೆಂಕಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಒಳಗಡೆನೂ ಕೂಡ ಅಂದರೆ ಈ ಥರ ಐತಷ್ಟೇ ಒಳಗಡೆ, ಮತ್ತು ಬೇರೆದು ಏನಿಲ್ಲ. ಈ ಥರ ಯಾವ ಸಾಮಾನುಗಳಿಲ್ಲ. ಅಂದರೆ ಅಲ್ಲೊಂದು ಚೇರುಗಳಿದ್ದಾವೆ. ದೊಡ್ಡವರು ಎಕ್ಸಸೈಸ್ ಮಾಡೋ ಜಾಗ ಇದು. ಬ್ಯಾ ಬೇ ಬ್ಯಾ ಬ್ಯಾ ಚಿಕ್ಕು ಸುಸ್ತಾಯ್ತಪ್ಪ ಇವತ್ತು. ಜಾಗ ನೋಡೋಕೆ ಮಾತ್ರ ಚೆನ್ನಾಗೈತಿ, ಬಂದು ನೋಡಿ. ಮತ್ತೆ ಏನಿಲ್ಲ ಹೇಳೋದು, ಸ್ವಲ್ಪ ನಮ್ಮ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಹೇಗಾದರೂ ಮಾಡಿ 1000 ಕಂಪ್ಲೀಟ್ ಮಾಡಿ. 1000 ಕಂಪ್ಲೀಟ್ ಆಯ್ತಂದರೆ ನಿಮ್ಮ ಏನಾದರೂ ನನ್ನ ಕೈಲಾದ ಸಹಾಯ ಯಾರಿಗಾದರೂ ಮಾಡ್ತೀನಿ. ಬರ್ರಿ ಮುಂದೆ ನೆಕ್ಸ್ಟ್ ಇನ್ನೂ ಇದೆ ನೋಡಿ. ಜಾಗ ನೋಡ್ತೀನಿ, ಯಾವುದಾದ್ರು ಅಷ್ಟು ಗೊತ್ತಿಲ್ಲ ನನಗೂ. ಬೆಟ್ಟದ ಮ್ಯಾಗ ಇರಲಿ, ಭಾಳ ದೂರ ಐತದು ಗುಡ್ಡ. ಬೆಟ್ಟ ಇಲ್ಲ, ಗುಡ್ಡ ಬೆಟ್ಟ, ಅದು ಬೆಟ್ಟ, ಎಲ್ಲ ಬೆಟ್ಟಗಳೇ. ನಮ್ಮ ಕಡೆ ಗುಡ್ಡ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀರಿ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಿಮ್ಗೆ ಹೇಳ್ಬೇಕು ಅನಿಸ್ತದ್ರೆ ಹೇಳಿ. ಅಲ್ಲೊಂದು ನೋಡ್ತಿರ್ಬೋದು, ಅದೊಂದು ಗುಡ್ಡ. ಯಾರಾದರೂ ಇಲ್ಲಿ ಬಂದರೆ ಗಲೀಜು ಮಾಡಿಬಿಟ್ಟು ಹೋಗ್ಬೇಡಿ ದಯವಿಟ್ಟು. ಯಾಕಂದರೆ ಕ್ಲೀನ್ ಇರ್ಬೇಕಂತ ಎಲ್ಲ ಬಂದು ಎಲ್ಲ ಬಾಟಲ್ಗಳದೆಲ್ಲ ಇಲ್ಲೇ ಹಾಕಿದ್ದೀರಿ. ಅಲ್ಲೊಂದು ಈಗ ನನ್ನ ಕೈಲಿಂದ ತೆಗಿಯೋಕ್ಕಾಗಲ್ಲ. ಯಾಕಂದರೆ 1-2 ಇದ್ರೆ ಕೈಲಾದೊಟ್ಟು ತೆಗೆದು ಹೋಗ್ತೀನಿ. ಈ ಜಾಗ ನೋಡಿದ್ರಲ್ಲ, ಆಯಿತು. ಈಗ ಮತ್ತೇನಿಲ್ಲ, ಫುಲ್ ಹೊರಗೆ ಈ ಸೈಡೂ ಏನಿಲ್ಲ. ಅಲ್ಲೊಂದು ರೂಮ್ ಐತೆ, ಆ ಕಡೆ ಏನಿಲ್ಲ ಬಿಡಿ. ನೀವೇ ಬಂದಾಗ ನೋಡಿ. ಈಗ ಮನೆಗೆ ಹೋಗೋ ಸಮಯ, ಮನೆಗೆ ಹೋಗ್ತೀನಿ. ಏನು ಹೇಳ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ. ಯಾವಾಗ ಬಂದು ನೋಡಿ ಯಾದಗಿರಿಗಿದ್ರೆ ಒಂದು ಸೈತಾನೆ. ಯಾಕಂದರೆ ಇಷ್ಟು ಜಾಗ ಮಾತ್ರ ವೆದರ್ ಸೂಪರ್. ಆದರೆ ಅಲ್ಲಿ ಮಕ್ಕಳು ಕರ್ಕೊಂಬಂದು ಆಟ ಆಡೋದಿದ್ರೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ನೀವೇ ದೊಡ್ಡವ್ರು ಬಂದು 1 ತಾಸು ರೆಸ್ಟ್ ಮಾಡಿ ಹೋಗ್ತೀನಿ ಅಂದ್ರೆ ಬಂದು ಮಾಡ್ಬೋದು. ಜಾಗಕ್ಕೆ ಏನು ತೊಂದರೆ ಇಲ್ಲ. ತಣ್ಣಗೈತೆ ನೋಡಿ ಜಾಗ ಮಾತ್ರ. ಇನ್ನು ಅಲ್ಲಿಗೆ ಹೋಗಲಿ. ಇಲ್ಲೇ ಇಷ್ಟು ತಣ್ಣಗೈತಿ, ಅದ್ರೊಳಗೆ ಎಷ್ಟು ತಣ್ಣಗಿರ್ಬೋದು ನೋಡಿ ನೀವೇ. ಬರೀ ಇದು ಒಂದೇ ಗಿಡ ಇಷ್ಟು ಕೂಲ್ ಐತಿ. ಇನ್ನು ಆ ಒಳಗೆ ಜಾಸ್ತಿನೇ ಇದಾವೆ ಗಿಡ. ಅಲ್ಲಿ ನೆಕ್ಸ್ಟ್ ಕೂಲ್ ಇರಬೇಡ. ಅಲ್ಲಿ ಹಿಂದ್ಗಡೆ ಬೋರ್ಡು ಏನೇನು ಹಾಕ್ಯಾರ, ಅದೆಲ್ಲ ಓದ್ಕೊಂಡು ಕೊಡೋಕೆ ಟೈಮ್ ಇಲ್ಲ. ಏನಿಲ್ಲ ಇಲ್ಲಿ. ಈಗ ಮತ್ತೆ ಮನೆಗೆ ಹೋಗ್ತೀನಿ. ದಾರಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನನಗೆ. ದಾರಿದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಬರೋದು, ಯಾಕಂದರೆ ಇಲ್ಲಿ ಸ್ವಲ್ಪ ದಾರಿ ಚೆನ್ನಾಗಿಲ್ಲ ಬರೋಕ್ಕಿಲ್ಲಿ. ದಾರಿನೇ ಅಕ್ಯುರೇಟ್ ಆಗಿರೋ ದಾರಿ ಇಲ್ಲ ಇಲ್ಲಿ. ಈ ಪಾರ್ಕ್ ಮಾತ್ರ ಫುಲ್ ವೇಸ್ಟ್. ಯಾಕಂದರೆ ಇದು ಅನುಕೂಲನೇ ಇಲ್ಲ ರೀ ಇಲ್ಲಿ ಬರೋಕೆ. ದಾರಿನೇ ಇಲ್ಲ, ಯಾವ ರೋಡ್ ಇಲ್ಲ, ಏನಿಲ್ಲ. ಸುಮ್ಮನೆ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮು, ಇದೆಲ್ಲ ಕಟ್ಟಿರೋ ವೇಸ್ಟ್ ಆಫ್ ಮತ್ತು ಏನು ಅನ್ಬೇಕು, ವೇಸ್ಟ್ ಆಫ್ ಹಾಲ್.
ಪಾರ್ಕ್ ಮಾಡೋದು ಮಾಡ್ಯಾರ. ಒಂದು ದಾರಿ ಆದರೂ ಇರ್ಬೇಕು. ದಾರಿ ಇದ್ದರೆ ನೋಡ್ತಿರ್ಬೇಕು, ಜನ ಸಾಲ್ತಿರಲ್ಲ ಇಲ್ಲಿ. ಅಂದ್ರೆ ದಾರಿ ಇರ್ತಾರೆ, ಯಾರು ಬೇಕಾದ್ರೂ ಬರ್ತಾರೆ. ದಾರಿನೇ ಇಲ್ಲ ಅಂದರೆ ಎಲ್ಲಿಂದ ಬರ್ತಾರೆ ಹೇಳಿ. ದೇವರು, ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ. ಸ್ವಲ್ಪ ಮೋಡ ಜಾಸ್ತಿನೇ ಆಗಿದೆ. ಮಳೆ ಬಂತಂದರೆ ಸುಮ್ಮನೆ ತೊಂದರೆ. ಟೈಮ್ ಬಂದುಬಿಟ್ಟು 6 ಗಂಟೆ ಆಯಿತು. ಈಗ ಬೇಗ ಬೇಗ ಮನೆಗೆ ಹೋಗ್ತೀನಿ. ಮತ್ತು ಮಳೆ ಬಂತಂದ್ರೆ ಮೈಯೆಲ್ಲ ತೊಯ್ದು ಬಿಡ್ತೈತಿ. ದೇವರು ನೋಡ್ಕೊಳ್ಳಿ, ಆವಾಗವಾಗ ಬಂದು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಈ ಪಾರ್ಕಲ್ಲಿ. ಯಾಕಂದರೆ ಇಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನೋಡಿ, ಬರ್ರಿ ನೀವು ಯಾವಾಗಾದರೂ. ವಾ, ಗಾಡಿ ಚಾವಿ ಇಲ್ಲೇ ಬಿಟ್ಟೋಗಿನಿ. ಯಾರಾದರೂ ಬಂದು ಒಯ್ದಿದ್ರಂದರೆ ಮುಗಿದಿತ್ತಿತ್ತು ನನ್ನ ಹಣೆ ಬರ. ಅಲ್ಲಿ ಬರ್ತಾಯಿದೆ, ಮಳೆ ಬರ್ತಾಯಿದೆ ಅಲ್ಲಿ. ಈಗ ಮನೆ ಹೋಗ್ತೀನಿ ನಾ ಜಲ್ದಿ. ಮಳೆ ಬಂತಾರೆ ಫುಲ್ ಮೈ ತೊಯ್ದು ಬಿಡುತ್ತೆ. ಬಾಯ್ ಬಾಯ್, ಟಾಟಾ, see you on the next video. ಓಹೋ, ಈಗ ಹೋಗ್ತೀನಿ. ಹೆಲ್ಮೆಟ್ ಇಲ್ಲೇ ಐತಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಿ. ಬಾಯ್. ಇನ್ನೊಂದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.